Good morning, children. Welcome for lesson मेरा देश मेरी माँ. पिछले कक्षा में हम एक व्यक्ति यानी एक सोल्जर भारत पर आक्रमण किए, विदेशियों ने या शत्रुओं ने भारत पर आक्रमण किए समाचार सुनकर किस तरह जाने की तैयारी कर रहा था. तब उसके घर में उसकी माँ ने क्या कही, इसके बारे में हम जानकारी प्राप्त किए थे. अब दूसरे भाग में क्या होता है यह देखेंगे. यानी जब वह युद्ध के लिए जाता है, उधर एक नहर का चुनौती उनके सामने आ जाता है. वह नहर आता, नहर माने दो पहाड़ों के बीच में रहने वाले स्थल को हम नहर कहते हैं. वह नहर इच्चोंगिल नहर था. वह नहर को पार करने का चुनौती उनके सामने था. और प्रश्न, सबके सामने एक प्रश्न उठता है, कौन नहर को पार करेगा, यानी नहर को पार करने का जिम्मेदारी, रेस्पॉन्सिबिलिटी कौन लेगा. देखेंगे, कार्य आसान नहीं था. सीधे मौत के साथ जूझना था. वर्क इज नॉट इजी. That work is not easy because who will enter the valley? Directly he will attack by enemies. ಯಾರು ಆ ವ್ಯಾಲಿ ಒಳಗಡೆ ಹೋಗ್ತಾರೋ ಹೋದ ತಕ್ಷಣ ಮೊದಲು ಕಾಣಿಸೋದು ಶತ್ರುಗಳವರಿಗೆ, ಶತ್ರುವಿನ ಒಂದು ಬುಲೆಟ್. ಸೊ ಸೀದೆ ಮೌತ್ಗೆ ಸಾಥ್ ಜೂಜ್ನಾತ, ಸಾವಿನ ದಾವಡೆಯಿಂದ ಪಾರಾಗಿ ಬರೋದು, ಅಲ್ಲಿಂದ ಗೆದ್ದು ಬಂದ್ರೆ. ಅಂದ್ರೆ ಸಾವಿನ ಜೊತೆ ಸೆಣಸಾಟ, ಜೂಜ್ನ ಮೀನ್ಸ್ ಸೆಣಸಾಟ ಅಂತ ಹೇಳ್ತೀವಿ. ಸ್ಟ್ರಗಲ್ ವಿತ್ ಡೆತ್ ಅಂತ. ಸೆಣಸಾಟ ಅಂತ ಹೇಳಿದ್ರೆ ಸ್ಟ್ರಗಲ್ ವಿತ್ ಡೆತ್, ಡೈರೆಕ್ಟ್ಲಿ ಸ್ಟ್ರಗಲ್ ವಿತ್ ಡೆತ್. पर वीर कभी मौत के भय से रुके हैं. वीर, brave people never afraid about death. ಧೈರ್ಯವಂತರು, ವೀರರು ಸಾವಿಗೆ ಅಂಜೋದೇ ಇಲ್ಲ, ಭಯ ಪಡೋದೇ ಇಲ್ಲ. तुरंत एक वीर ने इसका दायित्व स्वीकार कर लिया. तुरंत इमिडिएटली ಒಬ್ಬ ವೀರ ಏನ್ ಮಾಡ್ದ, ಆ ರೆಸ್ಪಾನ್ಸಿಬಿಲಿಟಿಯನ್ನ, दायित्व माने responsibility, he took the responsibility of passing the valley. ये गांव से आए हुए वही मेजरते. who is that man, who is that person? That person none other than who came from that village, who took blessing from mother. That person only, he took the responsibility of passing the valley. मौत की परवाह किए बिना मेजर ने मोर्चा संभाल लिया. मौत की परवाह किए बिना, he careless about his death. ಅವನು ತನ್ನ ಸಾವಿಗೆ ಭಯ ಪಡಲಿಲ್ಲ. ಸಾವು ಬರ್ತದೆ, ಬರ್ಲಿ ಬಿಡು, ಏನು ಯಾವತ್ತಿದ್ರೂ ಸಾಯ್ತೀವಿ ಅಲ್ವಾ, ಮನೆಯಲ್ಲಿದ್ರೂ ಸಾಯ್ತೀವಿ, ಮನೆ ಹೊರಗೆ ಬಂದರೂ ಸಾಯ್ತೀವಿ. ಅದ್ರ ಅಂತ ಹೇಳ್ಬಿಟ್ಟು ಸುಮ್ಮನೆ ಓಡಾಡಕ್ಕೆ ಹೋಗ್ಬೇಡ್ರಿ, ಕರೋನಾ ಇದೆ, ಅರ್ಥ ಆಯ್ತಾ. ಯಾವತ್ತಿದ್ರೂ ಸಾಯ್ತೀವಿ ಅಂದ್ರೆ ವಯಸ್ಸಾಗಿ ಸಾಯೋದು ಬೇರೆ, ವಯಸ್ಸಾಗದಿರ ಸಾಯೋದು ಬೇರೆ. ವಯಸ್ಸಾಗಿ ಸಾಯೋದು ಬೇರೆ, ವಯಸ್ಸಾಗದಿರ ಸಾಯೋದು ಬೇರೆ. ಯಾಕಂದ್ರೆ ನಮ್ಮ ಜವಾಬ್ದಾರಿಗಳು ಇನ್ನೊಂದು ಮತ್ತೊಂದು ಇರ್ತವೆ, ಇನ್ನು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡೋದಕ್ಕೆ ಇರುತ್ತೆ. ಅದಕ್ಕೆ ಒಂದು ಕಡೆ ಹೇಳ್ತಿರೋಬ್ಬ ಲೇಖಕರು, ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೂ ಒಂದು ಗುರಿ ಇರುತ್ತಂತೆ. ಆ ಗುರಿನ ಸಾಧಿಸ್ಬೇಕಂತ. ಆ ಸೃಷ್ಟಿಕರ್ತ ಒಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡಿದಾನೆ ಅಂದ್ರೆ ಅವನಿಗೊಂದು ಗುರಿಯನ್ನ ಕೊಟ್ಟಿರ್ತಾನೆ ಅಂತ, ಟಾರ್ಗೆಟ್ ಕೊಟ್ಟಿರ್ತಾನೆ ಅಂತ. ಹೌ ಯು ಆರ್ ಹಿಯರಿಂಗ್ ಆರ್ ಲಿಸನಿಂಗ್ ಆರ್ ಸ್ಟಡಿಯಿಂಗ್ ದಿಸ್ ಲೆಸನ್ಸ್ ಬಿಕಾಸ್ ಆಫ್ ಒನ್ ಟಾರ್ಗೆಟ್. ಯು ವಾಂಟ್ ಟು ಗೈನ್ ನಾಲೆಡ್ಜ್ ಅಂಡ್ ಯು ವಾಂಟ್ ಟು ಪಾಸ್ ದ examination. So for that one you are reading or you are studying. That type only, for every birth there will be a target. ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜನ್ಮಕ್ಕೂ ಒಂದು ಗುರಿ ಇರುತ್ತೆ. ಆ ಗುರಿಯನ್ನು ಮುಗಿಸಿಬಿಟ್ಟೇ ನಾವು ಹೋದ್ರೆ ಅದು ಚೆನ್ನ, ಇಲ್ಲಾಂದ್ರೆ ಅರ್ಧಂಬರ್ಧ ಕೆಲಸ ಮುಗಿಸ್ದಂಗೆ ಆಗುತ್ತೆ. ಆ ರೀತಿಯಾಗಿ ಇವನಿಗೂ ಒಂದು ಗುರಿ ಇತ್ತು, ಏನು, ನಾನು ದೇಶಕ್ಕಾಗಿ ಹೋರಾಡಬೇಕು ಅಂತ. ಆದ್ರಿಂದ ಸಾವಿಗೆ ಅಂಜಲಿಲ್ಲ. मौत की परवाह किए बिना मेजर ने मोर्चा संभाल लिया. He took the responsibility of that target. मोर्चा means
ಟಾರ್ಗೆಟ್, ಆ ಒಂದು ಟಾರ್ಗೆಟ್ ಅನ್ನ ಗುರಿಯನ್ನ ಒಪ್ಕೊಂಡ್ಬಿಟ್ಟ. वे धीरे धीरे आगे बढ़ने लगे. That person moved to the nahar slowly, means he moved towards the valley slowly. ನಿಧಾನವಾಗಿ ಹೋಗ್ತಾ ಇದ್ದಾನೆ. दिल दहलाने वाली गोलियों का शोर कानों के पर्दों को फाड़ने की कोशिश कर रहा था. दिल दहलाने वाली, ದಿಲ್ ದಹಲಾನೆ ವಾಲಿ, ಎದೆ ನಡಿಗಿಸುವ ರೀತಿಯಲ್ಲಿ. ಯಾಕೆಂದ್ರೆ ಆ ಬುಲೆಟ್ಗಳ ಸೌಂಡು ನೀವು ಟಿವಿಗಳಲ್ಲೆಲ್ಲ ನೋಡ್ತಾ ಇರ್ತೀರಿ ಅಲ್ವಾ. ಸೊ ಆ ಬುಲೆಟ್ಗಳ ಸೌಂಡು ಎದೆ ನಡಿಸುವ ರೀತಿಯಲ್ಲಿ ದಡ್ 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 ದಡ ಅಂತ ಬರ್ತಾ ಇತ್ತು. ಆ ಬಂದಿದೆ ಕಾನೂನ್ ಕೆ ಪರ್ದೋಂ ಕೋ ಫಾಡನೆ ಕಾ. It is trying to destroy the eardrums. That sound is trying to destroy the eardrums. ಕಿವಿಯ ಪರದೆಯನ್ನ, ಕಿವಿ ಒಳಗಡೆ ಇರುತ್ತಲ್ಲ ಲೇಯರ್, ಆ ಲೇಯರ್ ಡಯಾಫ್ರಮ್ ಅಂತ ಕರಿತೀವಿ ನಾವು. ಆ ಡಯಾಫ್ರಮ್ ಅನ್ನೇ ಒಡೆದೋಗೋ ರೀತಿ ಶಬ್ದ ಮಾಡ್ತಾ ಇತ್ತು. ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರ ಛಾಯಾ ಹುವಾ ಥಾ. ಆದ್ರೆ ಆ ಮೇಜರ್ನ ಮೇಲೆ, ಅಂದ್ರೆ ಆ ಸೋಲ್ಜರ್ನ ಮೇಲೆ ಏನಾಗಿತ್ತು, ದೇಶಭಕ್ತಿ ಕಾ ಜೋಶ್ ಪೂರಿ ತರ ಛಾಯಾ ಹುವಾ ಥಾ. ಆ ದೇಶಭಕ್ತಿ, ಪ್ಯಾಟ್ರಿಯಾಟಿಸಮ್ ಅನ್ನುವಂತಹ ಒಂದು ಜೋಶ್, ಅರ್ಥ ಆಯ್ತಾ, ಉತ್ಸಾಹ ಅವನಲ್ಲಿ ತುಂಬಿಕೊಂಡಿತ್ತು. ಆ ಉತ್ಸಾಹದಲ್ಲಿ ಅವನಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಅವನಿಗೊಂದೇ ಒಂದು, ನಾನು ದೇಶಕ್ಕಾಗಿ ಹೋರಾಡಬೇಕು, ಅದೊಂದು ಮಾತ್ರ ಇತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್ ಇತನಾ ಸಮಯ ಭಿ ನಹಿ ಥಾ. ಹಿ ಈಸ್ ನಾಟ್ ರೆಡಿ ಟು ವೇಟ್ ಫಾರ್ ಎ ಚಾನ್ಸ್. ಮೌಕಾ, ಚಾನ್ಸ್ ಗೋಸ್ಕರ ಅವಕಾಶಕ್ಕಾಗಿ ಕಾಯುವಷ್ಟು ಸಮಯ ಅವನಲ್ಲಿ ಇರಲಿಲ್ಲ. इसलिए वे धड़ाधड़ गोलीबारी करते हुए दुश्मनों के टैंकों को ध्वस्त करते आगे बढ़ रहे थे. ಆತ ಏನು ಮಾಡ್ದೆ, ಇದ್ದಕ್ಕಿದ್ದಾಗೆ ಗನ್ ಎತ್ಕೊಂಡಿದ್ದೆ, ದಡ 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 ಅಂತ ಶೂಟ್ ಮಾಡ್ತಾ ಆ ಶತ್ರುಗಳ ಒಂದು ಟ್ಯಾಂಕರ್ಗಳನ್ನ, ಟ್ಯಾಂಕರ್ ಅಂದ್ರೆ ಗೊತ್ತಿರುತ್ತೆ, ನೋಡಿರ್ತೀರಿ ಅಲ್ವಾ, ಸಿನಿಮಾಗಳಲ್ಲಿ, ನಡುವೆ ಟಿವಿಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಉದ್ದಕ್ಕೆ ಪೈಪ್ ಇರುತ್ತೆ, ಒಂದು ದೊಡ್ಡ ಮನೆ ತರ ಮೆಟಲ್ ಬಾಡಿ ಇರುತ್ತಲ್ವಾ, ಅದನ್ನ ಟ್ಯಾಂಕರ್ ಅಂತ ಹೇಳ್ತೀವಿ. ಆ ಟ್ಯಾಂಕರ್ಗಳನ್ನೇ ಬ್ಲಾಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದ, ಅಂದ್ರೆ ಡೆಸ್ಟ್ರಾಯ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದ. तभी दुश्मन की कई गोलियां एक साथ सनसनाती हुई आई और मेजर के हाथ व पेट में घुस गई. तभी ಸೇಮ್ ಟೈಮ್ ಓನ್ಲಿ ಅವ್ರೇನು ಸುಮ್ಮನೆ ಇದ್ರ, ಈತ ಶೂಟ್ ಮಾಡ್ಕೊಂಡ್ರೆ ಆಯ್ತಪ್ಪ ನೀನು ಶೂಟ್ ಮಾಡಪ್ಪ ಅಂತ ಇರ್ತಾರ, ಯಾರು ಇರೋದಿಲ್ಲ. ಅವರು ಏನು ಮಾಡಿದ್ರು, ಅವರು ಚಾನ್ಸ್ ತಗೊಂಡ್ರೆ ಇವನಿಂದ ನಮ್ಮ ಟ್ಯಾಂಕರ್ಗಳೆಲ್ಲ ಡೆಸ್ಟ್ರಾಯ್ ಆಗ್ತದೆ, ಯು ಶೂಟ್ ಹಿಮ್, ಅವನನ್ನು ಸಾಯಿಸ್ಬಿಡಿ ಏನೋ ಅಂತ ಆರ್ಡರ್ ಆ ಕಡೆಯಿಂದ ಬಂತು. ಅವರೇನು ಮಾಡಿದ್ರು, ಅವರು ಗನ್ಸ್ ತಗೊಂಡಿದ್ದೆ ಬುಲೆಟ್ಗಳನ್ನ ಹಾರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಬುಲೆಟ್ಗಳು ಯಾವ ರೀತಿ ಬರ್ತಾ ಇತ್ತು ಅಂದ್ರೆ, ಏಕ್ ಸಾಥ್ ಸನ್ಸನಾತಿ ಹುಯಿ, ಬಾಹುಬಲಿ ಸಿನಿಮಾಗಳಲ್ಲಿ ನೋಡಿರ್ಬೋದು ಅಲ್ವಾ. ಆ ಬಾಣಗಳು ಬಿಟ್ಟರೆ ಸುಯ್ ಅಂತ ಒಳ್ಳೆ ಬಾಣಗಳ ಮಳೆ ಹೆಂಗ್ ಬರುತ್ತೆ, ಆ ರೀತಿ ಇಲ್ಲಿ ಬುಲೆಟ್ಗಳ ಮಳೆ ಬರ್ತಾ ಇದೆ. ಮೇಜರ್ಗೆ ಹಾತ್ವಾ ಪೇಟ್ ಮೇ ಗುಸ್ ಗಯಿ, ಆ ಬುಲೆಟ್ಗಳೆಲ್ಲ ಬಂದಿದ್ದೆ ಎಲ್ಲಿ ಬಿದ್ದುವು, ಬೆನ್ನ ಮೇಲ ಅಲ್ಲ, ಹಾತ್ವಾ ಪೇಟ್ ಮೇ ಗುಸ್ ಗಯಿ, ಅವನ ಕೈಗಳ ಮೇಲೆ, ಅವನ ಹೊಟ್ಟೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ವು. ಮಗರ್ ನಾವಾಗಿದ್ರೆ ಅಯ್ಯಯ್ಯೋ ಓಡೋಗ್ಬಿಡ್ತೀವಿ ಅಲ್ವಾ, ಬಟ್ ಆತ ಮಾಡಲಿಲ್ಲ. ಮಗರ್ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ಅವನ ತಾಯಿ ಹೇಳಿದ ಒಂದು ಮಾತುಗಳು ಅವನ ಕಿವಿಯಲ್ಲಿ ಕೇಳಿಸ್ತಾ ಇತ್ತು. ಏನಂತ, ಇಂಡಿಯನ್ ಕಲ್ಚರ್, ಭಾರತೀಯ ಸಂಸ್ಕೃತಿ ಎಂಥದ್ದು, ಶತ್ರುಗೆ ಎದೆ ಕೊಟ್ಟು ಹೋಗಬೇಕೆ ಹೊರತು ಬೆನ್ನು ತೋರಿಸಿ ಓಡೋಗಬಾರದು. ಮಾಕೆ ಶಬ್ದ ಪ್ರೇರಣಾ ದೇ ರಹೆ ಥೆ. ತಾಯಿಯ ಈ ಶಬ್ದಗಳು ಅವನಲ್ಲಿ ಎನ್ಕರೇಜ್ಮೆಂಟ್, ಉತ್ಸಾಹವನ್ನ, ಅರ್ಥ ಆಯ್ತಾ, ಎನ್ಕರೇಜ್ಮೆಂಟ್ ಅನ್ನ ತೋರಿಸ್ತಾ ಇದ್ವು. ಇನ್ಫ್ಲೂಯೆನ್ಸ್, he is influenced by his mother's words. वे चोट की परवाह किए बगैर आगे बढ़ते रहे और गोलियां आकर उसके सीने में घुसती गई. ಆತ ಚೋಟ್ ಕಿ ಪರ್ವಾಹ ಕಿಯೇ ಬಗೈರ್, ಗಾಯದ ಒಂದು ಹರಿತಾ ಇದ್ರೆ, ಗಾಯ ಆಗಿ ಮೈಯೆಲ್ಲ ಗಾಯಗಳಾಗ್ಬಿಟ್ಟು ರಕ್ತ ಹರಿತಾ ಇದ್ರು, ಅವುಗಳನ್ನ ಕೇರ್ ಮಾಡ್ದಿರ, ಪರ್ವಾಹ ಕೇರ್ ಮಾಡ್ದಿರ, ವಿತೌಟ್ ಕೇರಿಂಗ್ ಆಗೆ बढ़ते रहे, ಮುಂದಕ್ಕೆ ಹೋಗ್ತಾನೆ ಇದ್ದ. ಗೋಲಿಯಾ ಆಕರ್ ಉಸ್ಕೆ ಸೀನೆ ಮೇ ಗುಸ್ತಿ ಗಯಿ, ಆ ಬುಲೆಟ್ಗಳು ಬಂದು 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 ಅವನ ಒಂದು
ಹಾರ್ಟ್ ಎದೆಯಲ್ಲೂ ಸಹ ಬಂದು ಸೇರ್ಕೊತಾ ಇದ್ವು. This part will stop here. Here, friends, I want to say one real story of one more person. In this time, I think it is the right time to say one inspirational story of our second Prime Minister. After that, I will say who is that second Prime Minister. I think you know the name. ಒಂದು ಹುಡುಗ ಮೊಘಲ್ ಸರಾಯ್ ಅನ್ನುವಂಥ ಹಳ್ಳಿಯಲ್ಲಿ ಇದ್ದ. ಬಹಳ ಬಡ ಕುಟುಂಬ ಅವರದು. ತಾಯಿ ಮತ್ತು ಮಗ ಇಬ್ಬರೇ ಇದ್ದರು. ಸರಿ, ಒಂದು ದಿವಸ ಅವನು ಏನೋ ತಾಯಿ ಅಂಗಡಿಗೆ ಕಳಿಸಿದ್ರು. ಅಂಗಡಿಗೆ ಕಳಿಸಿದ್ರೆ ಆ ಹುಡುಗ ಏನು ಮಾಡ್ದ, ಹೋಗಿ ಅಂಗಡಿಯಿಂದ ಏನೋ ತಿನ್ನೋದಕ್ಕೆ ತಗೊಂಡು ಬರ್ತಾ ಇದ್ದ. ಬರಬೇಕಾದ್ರೆ ಏನಾಯಿತು, ಒಂದು ನಾಯಿ ನೋಡ್ತು ಅವನ ಕೈಯಲ್ಲಿ ತಿಂಡಿ ಇದೆ ಅಂತ. ಸರಿ, ಆ ನಾಯಿ ಏನು ಮಾಡ್ತು, ಆ ತಿಂಡಿಯ ಆಸೆಯಿಂದ ಅವನನ್ನು ಬೊಗಳ್ಕೊಂಡು ಅಟ್ಟಿಸ್ಕೊಂಡು ಹೋಯ್ತು. ಇವನಿಗೆ ಮಕ್ಕಳಿಗೆ ಮಾಮೂಲಿ ಸಹಜ ತಾನೆ, ನಾವು ದಾರಿಯಲ್ಲಿ ಚಿಕ್ಕ ಮಕ್ಕಳು ಹೋಗ್ತಾ ಇರ್ಬೇಕಾದ್ರೆ ಅಂಗಡಿಯಿಂದ ಬನ್ನೋ ಇನ್ನೊಂದು ತಗೊಂಬಂದ್ರೆ, ಅಥವಾ ಅಂಗಡಿಯಿಂದ ಹಾಲು ಇಲ್ಲ ಬಾಳೆಹಣ್ಣು ಏನೋ ತಗೊಂಬಂದ್ರೆ, ನಾಯಿನೋ ಕೋತಿನೋ ಏನೋ ಒಂದು ನೋಡಿರ್ತೀವಿ ಅಲ್ವಾ. ಈ ಚಿಂತಾಮಣಿಯಲ್ಲಿ ಕೋತಿಗಳು ಜಾಸ್ತಿ ಆಗಿದ್ದಾವೆ, ನಾಯಿಗಳು ಜಾಸ್ತಿ ಇದ್ದಾವೆ. ಸೊ ಬರ್ತಾ ಇರ್ಬೇಕಾದ್ರೆ ಅವು ಅಡ್ಡಿಸ್ಕೊಂಡ್ಬಂದ್ರೆ ಬಹು ಅನ್ನೋದು, ಇಲ್ಲ ಕೋತಿ ಬರ್ತಾ ಇದೆ ಅಂದ್ರೆ ಓಡ್ಬಿಡ್ತೀವಿ ನಾವು, ಅಲ್ಲಿ ಬಿಸಾಕ್ಬಿಟ್ಟು. ಆದರೆ ಇವನು ಪಾಪ ಬಿಸಾಕ್ಲಿಲ್ಲ, ಆ ನಾಯಿ ಬೊಗಳ್ಕೊಂಡು ಬರ್ತಾ ಇದೆ. ಆದ್ರಿಂದ ಏನು ಮಾಡ್ದ, ಕೈಯಲ್ಲಿ ಹಿಡ್ಕೊಂಡು ಅಂತ ಓಡ್ ಬಂದ್ಬಿಟ್ರೆ ದಬ ಅಂತ ಬಾಗಿಲು ತಡ್ತಾವನೆ ಮನೆಗೆ. ಯಾಕೆ ಏನಾಯ್ತು ಅಂತ ಹೇಳ್ಬಿಟ್ಟು ಗಾಬರಿಯಿಂದ ಬಾಗಿಲು ತೆಗಿತಾಳೆ. ಒಳಗೆ ಬಂದಿದ್ದೆ, ಬಾಗಿಲು ಹಾಕ್ಬಿಟ್ಟಿದ್ದೆ. ಅಮ್ಮ ಬಾಗಿಲು ಹಾಕ್ಬಿಡು, ಮಮ್ಮಿ ಕ್ಲೋಸ್ ದ ಡೋರ್ ಅಂತ ಹೇಳ್ಬಿಟ್ಟಿದ್ದೆ. ಒಳಗೆ ನಿಂತ್ಕೊಂಡು ಎದುರಿಸ್ರು ಬಿಡ್ತಾ ಇದ್ದಾನೆ ಓಡ್ ಬಂದಿರೋದಕ್ಕೆ. ಅವನ ತಾಯಿ ಕೇಳಿದ್ರು, ವಾಟ್ ಹ್ಯಾಪನ್ ಮೈ ಸನ್, ಏನಾಯ್ತು ಮಗ? ಅದಕ್ಕೆ ಅವನು ಹೇಳ್ದ, ನಾನು ಅಂಗಡಿಯಿಂದ ತಿಂಡಿ ತಗೊಂಡು ಬರ್ತಾ ಇದ್ದೆ, ಒಂದು ನಾಯಿ ಆ ತಿಂಡಿನ ನೋಡ್ಬಿಟ್ಟು ಅಟ್ಟಿಸ್ಕೊಂಡು ಬರ್ತಾ ಇತ್ತು. ನಾವಾದ್ರೆ ಏನ್ ಹೇಳ್ತೀವಿ, ಹೌದಾ ನಿನ್ಗೇನು ಕಚ್ಚಲಿಲ್ವಾ, ಹೋಗ್ಲಿ ತಪ್ಸ್ಕೊಂಡ್ ಬಂದ್ಬಿಟ್ಯಾ, ಆ ಥರ ಬರೋವಾಗ ತೋರಿಸ್ದಿರೇ ಎತ್ಕೊಂಬ ಆಯ್ತಾ ಅಂತ ಹೇಳ್ತೀವಿ. ಆದರೆ ಈಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಹೇಳೋದು. ಆದರೆ ಆ ತಾಯಿ ಹೇಳ್ತಾಳೆ, ಅಯ್ಯೋ ಮಗ, ये दुनिया ऐसे ही है, जब तक भागते रहोगे तब तक तुम्हें भगाती रहेगी. ನೋಡ್ ಮಗ, ಈ ಪ್ರಪಂಚ ಅನ್ನೋದು ಯಾವ ರೀತಿ ಇದೆ ಅಂದ್ರೆ, ಎಲ್ಲಿವರೆಗೂ ನೀನು ಓಡೋಗ್ತೀಯೋ ಅಲ್ಲಿವರೆಗೂ ನಿನ್ನನ್ನು ಓಡಿಸೋರು ಇದ್ದೇ ಇರ್ತಾರೆ. ಏಕ ಬಾರ್ ಸಿರ್ ಮುಡ್ಕರ್ ದೇಖೋ, ಭಗಾನೆ ವಾಲೆ ಲೋಗ್ ಭಾಗತೆ ಹೈ. ಧೈರ್ಯವಾಗಿ ಓಡೋಗ್ಬೇಡ. ಯಾವುದೇ ಏನೇ ಅದು ನಾಯಿ ಆಗ್ಬೋದು, ಇನ್ನೊಂದಾಗ್ಬೋದು, ನೀನು ಓಡೋವರೆಗೂ ಓಡಿಸ್ಕೊಂಡು ಬರ್ತಾವೆ. ಅದೇ ನೀನು ಓಡೋದನ್ನ ನಿಲ್ಲಿಸ್ಬಿಟ್ಟು ಹಿಂದೆ ತಿರುಗಿ ನೋಡು, ಅವು ಓಡೋಗ್ತಾವೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ಲ ತಾಯಿ. ಹಾಮ ಸಚ್ ಹೈ ಮಾ, ನಿಜನಮ್ಮ ಅದು. ಹಾ ಬೇಟಾ, ತುಮೆ ಬಾಹರ್ ಜಾಕರ್ ದೇಕೋ, ನೀನು ಆಚೆ ಹೋಗ್ಬಿಟ್ಟು ಒಂದು ಕಲ್ಲು ಎತ್ಕೊಂಡು ನಾಯಿ ಕಡೆ ನೋಡು ಸಾಕು, ಆ ನಾಯಿ ಓಡೋಗುತ್ತೆ. ಅವನು ನಾಳೆ ನೋಡೋಣ ಮತ್ತೆ ಅಂದ್ಕೊಳ್ಳಿಲ್ಲ, ಇಮಿಡಿಯೇಟ್ ಆ ತಿಂಡಿನ ತಾಯಿ ಕೈ ಕೊಟ್ಬಿಟ್ಟು ಮನೆಯಿಂದ ಆಚೆ ಹೋದ. ಆ ನಾಯಿ ಅಲ್ಲೇ ಬೊಗಳ್ತಾ ಇತ್ತು, ಅವನು ಆಚೆ ಬರ್ತಾನೇನೋ ಕಾಯ್ತಾ ಇತ್ತು. ಏನ್ ಮಾಡ್ದ, ಆಚೆ ಹೋಗಿದ್ದು ಒಂದು ಕಲ್ಲು ಎತ್ಕೊಂಡ, ನೋಡ್ರಿ ನಾಯಿ ಓಡ್ತದೆ ರಿವರ್ಸ್. ಇವನ್ ನಾಯಿ ಹಿಂದ್ಗಡೆ ಓಡ್ದ, ಆ ಬೀದಿ ದಾಟೋವರೆಗೂ ಓಡಿಸ್ಕೊಂಡದ. ಸೊ ಆ ರೀತಿ ಅವರ ತಾಯಿ ಆ ರೀತಿ ಒಂದು ಅವನಲ್ಲಿ ಉತ್ತೇಜನವನ್ನು ತುಂಬಿತ್ತ ಆ ಬಾಲಕನಲ್ಲಿ. ಆ ಬಾಲಕ ಮತ್ತೆ ಯಾರು ಅಲ್ಲ, ನಮ್ಮ ಚೋಟೆ ಸರ್ಕಾರ ಅಂತ ಕರೀತಾ ಇದ್ರು. ಚಿಕ್ಕ ಕಿರಿಯ ಪ್ರಧಾನಿ ಅಂದ್ರೆ ವಯಸ್ಸಿನಲ್ಲಿ ಅಲ್ಲ, ಎತ್ತರದಲ್ಲಿ. ಎರಡನೇ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಡತನದಲ್ಲೇ ಹುಟ್ಟಿದ್ರು, ದೇಶದ ಪ್ರಧಾನಿಯಾದರು. ಭಾರತೀಯ ದೇಶದ ಮೇಲೆ ಅಥವಾ ಭಾರತ ದೇಶದ ಮೇಲೆ ಶತ್ರುಗಳು ದಾಳಿ ಮಾಡಿದಾಗ ಯುದ್ಧ ಭೂಮಿಗೆ ಹೋಗಿ ಪ್ರೇರಣೆಯನ್ನ ಕೊಟ್ಟಂತಹ ಏಕೈಕ ಪ್ರಧಾನಿ ಅಂದ್ರೆ ಆತ ಒಬ್ಬರೇ. ಯುದ್ಧ ನಡೀತಾ ಇದ್ರೆ ಎಲ್ಲರೂ ಏನ್ ಹೇಳ್ತಾರೆ, ಡೆಲ್ಲಿಯಲ್ಲಿ ಕೂತ್ಕೊಂಡು ಆರ್ಡರ್ ಪಾಸ್ ಮಾಡ್ತಾ ಇರ್ತಾರೆ. ಆದ್ರೆ ಆತ ಹಂಗೆ ಮಾಡಲಿಲ್ಲ, ಯುದ್ಧ ಭೂಮಿಗೆ ಹೋದ್ರು. ಕಡೆಗೆ ಎಲ್ಲಿವರೆಗೂ ಹೋದ್ರು ಅಂತ ಹೇಳಿದ್ರೆ, ಅಮೇರಿಕ ಇದ್ದುಕೊಂಡು ಯುದ್ಧ ನಿಲ್ಲಿಸ್ತಾ ಇದ್ರೆ ನಾವು ನಿಮಗೆ ಕೊಡೋ ಗೋಧಿಯನ್ನ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ತೀವಿ. ಇದೇ ಅಮೇರಿಕ ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ ಯುದ್ಧಕ್ಕೆ ಅಂತ. ಆತ ಒಂದೇ ಒಂದು ಮಾತು ಹೇಳ್ದ,
ನೀವು ಕೊಡೋ ಗೋಧಿ ನಮಗೆ ಬೇಕಾಗೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಎಲ್ಲ ದೇಶದ ಜನತೆಗೆ ಈಗ ನಮಗೆ ತುರ್ತು ಪರಿಸ್ಥಿತಿ ಇದೆ, ನಾವು ತ್ಯಾಗ ಮಾಡಬೇಕು, ನೀವೆಲ್ಲ ಯುದ್ಧ ಮಾಡಬೇಕು. ಯಾವುದ್ರ ಬಗ್ಗೆ ಯುದ್ಧ ಮಾಡಬೇಕು? ನಿಮ್ಮನ್ನೆಲ್ಲ ಯುದ್ಧ ಭೂಮಿಗೆ ಹೋಗಿ ಯುದ್ಧ ಮಾಡಿ ಅಂತ ಹೇಳ್ತಾ ಇಲ್ಲ. ಕೇವಲ ಸೋಮವಾರ ಒಂದು ಹೊತ್ತು ಊಟ ಮಾಡಿ ಸಾಕು. ಬರೀ ಪ್ರತಿ ಸೋಮವಾರ ಒಂದು ಹೊತ್ತು ಊಟ ಮಾಡಿ ಎಷ್ಟೋ ದವಸ ಉಳಿಯುತ್ತೆ, ಫುಡ್ ಗ್ರೈನ್ಸ್ ಉಳಿಯುತ್ತೆ. ಅದನ್ನು ನಾವು ಸೈನಿಕರಿಗೆ ಕೊಡೋಣ, ಅವರಿಗೆ ಹೆಲ್ಪ್ ಆಗುತ್ತೆ. ಅವರ ಕರೆಗೆ ಹೋಗೊಟ್ರು, ಕಡೆಗೆ ಶತ್ರುಗಳು ಇವರನ್ನು ನಾವು ಮಣಿಸಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ಸು ಯುದ್ಧದಲ್ಲಿ ಸೋತೋಗಿದ್ದೀವಿ ಅಂಥೇಳಿ ಒಪ್ಪಂದವನ್ನು ಮಾಡಿಕೊಂಡ್ರು. ಆ ಥರ ಒಬ್ಬ ಗ್ರೇಟ್ ಪ್ರಧಾನಿಯನ್ನು ಪಡೆದಂತಹ ಈ ದೇಶ ತುಂಬ ಧನ್ಯ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.